ಅಲ್ರಿ ಮತ್ತು ಹೋಗೋದು ಹೊಂಟು ದೇವರಿಗೆ ಮತ್ತು ಮದುವೆಗೂ ಯಾರು ಕರೆದಿಲ್ಲ. ಅದಕ್ಕೆ ನಮ್ಮ ಅಕ್ಕನ ನಮ್ಮ ಅಣ್ಣನ ಅದು ಕರಿತೀನಿ. ಮತ್ತು ನೀವು ನಿಮ್ಮ ಅಕ್ಕನದು ಕರೀರಿ. ಮತ್ತು ಯಾವಾಗ ಆಕತ್ತು ಏನು ಮತ್ತು ಅವರು ಕೆಲ್ಸಕ್ಕೆ ಹತ್ತೀರಂದ್ರೆ ಸುಟ್ಟಿ ಗಿಟ್ಟಿ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತಾರು. ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ಒಂದು ಗಾಡಿ ಮಾಡ್ಕೊಂಡು ಹೋದ್ರೆ ಅವರು ಪರಿಚಯ ಹಾಕಾರ ಎಲ್ಲ ಚಲೋ ಆಕತ್ತೆ ಅಂತ ನಾನು ಅಂದ್ಕೊಂಡೀನಿ. ಮತ್ತು ಅಮ್ಮ ನೀವೇ ಹೇಳ್ರಿಪ್ಪ. ಅದು ಖರೆ ಐತೆ ಬಿಡು ನೀ ಹೇಳೋದು. ನೋಡೋಣ ತಡಿ, ಅವ ಬರಲಿ ಕೆಲಸದಿಂದ ಹೇಳೋಂಗೆ ಹೇಳ್ತಾನೆ ಏನಂತ ನೋಡೋಣ. ಹೇಳ್ರಿ, ಯಾಕಂದ್ರೆ ಮದುವೆಗೂ ಕರೆದಿಲ್ಲ ನಾವು ಹಂಗೆ ಹಂಗೆ ಆತ ಮದುವೆನೂ ಮತ್ತಿಗೂ ಕರೆದಿಲ್ಲ ಅಂದ್ರೆ ಮತ್ತೇನು ಅನ್ಕೊಳಾರಲ್ಲ ಮತ್ತೆ. ಆತು ಕಪ್ಪಿ ರಟ್ಟ ಮಾಡ್ಯಾರತ್ತ. ಇಬ್ಬರು ಇಲ್ಲೇ ಅದ ರೀ, ಚಲೋ ಆತು ಬಿಡು. ನಾನು ನಿಮ್ಗೆ ಆಮ್ಯಾಗ ಕ್ವಾಣಿ ಬರೋಕಂತ ಮಾಡೀನಿ. ಇಬ್ಬರು ಎಲ್ಲಿ ಸಿಕ್ಕದ ಚಲೋ ಆತು ಬಿಡು. ಹೌದು, ಏನಾತ? ನಾನು ಅದೇ ಹೇಳೋಕೆ ಮಾಡೀನಿ. ಮತ್ತು ಊರಿಗೆ ಹೋಗೋಣದಿದ್ದಲ್ಲ ಮೊನ್ನೆ, ಅದಕ್ಕೆ ನಾನು ನಮ್ಮ ಅಕ್ಕನ ನಿಮ್ಮ ಮಾಸಿಗಳನ್ನ ಮತ್ತು ನಿಮ್ಮ ಅತ್ಯಾರನ್ನ ನಿಮ್ಮ ಮಾಮಾರನ್ನ ಕರಿಬೇಕಂತ ಮಾಡೀನಿ. ಅದಕ್ಕೆ ಎಷ್ಟು ಜನ ಹೋಗೋಣ ಏನಂತ ನೀನು ಕೇಳಿ ಗಾಡಿ ಬುಕ್ ಮಾಡಿರತ್ತಂತ ಸುಮ್ಮನೆ. ಹಿಂಗ್ಯಾಕೆ ಮಾಡ್ತೀನಿ ನೀನು? ನನಗೆ ಕೇಳಾರ್ದೆ ಯಾಕೆ ಹೇಳ್ತಾನೆ ಅನ್ಕೋತೀನಿ. ನಾನು ಹೋಗೋಣ ಅಂತ ಹೇಳಿಬಿಟ್ಟನೀಗ. ಓಕೆ, ಕೇಳಿ ಹೇಳ್ತಾನೆ ಅಂತ ಅಂದಿದ್ನಲ್ಲ. ಈಗ ಎಷ್ಟು ದೂರ ಯಾಕೆ ಹೋರಿ ನೀವು? ಒಟ್ಟೆ ಹಿಂಗೆ ಮಾಡಿ ತಲೆ ಕೆಡ್ಸರ್ ನೋಡಿ ನೀವು ನಂದು. ಅಯ್ಯೋ ಯಾಕೆಪ್ಪ, ಏನಾತಂತದೇನಾತ ಈಗ? ಅಲ್ಲ, ನಾನು ಹೋಗೋಣ ಅಂತ ಹೇಳಿಬಿಟ್ಟೆ ನಿಮಗೀಗ. ಆಕಿನ ಕೇಳಿ ಹೇಳ್ತೇನೆ ಅಂತ ಹೇಳಿದಾನೆ, ಅಷ್ಟರಾಗ ಇಷ್ಟು ಮುಂದುವರೆದ್ರು ನೋಡಿ ನೀವು. ಅಯ್ಯೋ ಬಾಬಾ, ಹಿಂಗ್ಯಾಕೆ ಮಾಡತ್ತಿ? ಏನಾತ ಕರೆಕ್ಟ್ ಹೇಳಲ್ಲ ಅಂದಿಟ್ಟ. ಆಕೆ ಕೆಲ್ಸಕ್ಕೆ ಸುಟ್ಟು ಕೊಟ್ಟಿಲ್ಲಂತ. ಆಕೆಗೆ ಕೆಲ್ಸದ ಮ್ಯಾಗ ಬೇರೆ ಕಡೆ ಇದಕ್ಕೆ ಹಾಕಿದಾರಂತ ಊರಿಗೆ, ಒಂದು ವಾರದ ಮಟ್ಟಿಗೆ ಕೆಲ್ಸದ ಮ್ಯಾಗ. ಅದಕ್ಕೆ ಆಕಿ ನಾ ಹೆಂಗೆ ಹೋದ ಅಂತ ಮನೆ ಹೆಂಗೆ ಹೋದಂತ ಈಗ ಕುಂತಾಳು. ಆಕಿನೊಬ್ಬಕ್ಕಿನ ಹೆಂಗೆ ಕಳಿಸ್ಲಿ ಅಂತ ನಾ ಅದೀನಿ ಅಂತದ್ರಾಗ ನೀ ಎಲ್ಲರಿಗೂ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ನಿಂತಿಯಲ್ಲ. ಅಯ್ಯ ಹೌದು, ಮತ್ತು ಅದನ್ನಾರ ಹೇಳ್ಬೇಕಲ್ಲ. ಬಂದು ಏನು ಹೇಳಿಲ್ಲ, ನೀವು ಸುಮ್ಮ ಅದಿರಲ್ಲ ಇಬ್ಬರು. ಏನಾರ ಹೇಳಕ್ಕೆ ಬಿಟ್ರೆ ಹೇಳ್ತೀನಿ. ಹಂಗೆ ಇಬ್ಬರು ನಿಮಗೆ ತಿಳ್ದಂಗೆ ಮಾಡ್ಕೋತ ಹೊಂಟ್ರೆ ನಾರೇನು ಹೇಳಕ್ಕೆ ಹೇಳಿ ಹೇಳ. ಇದೇ ಇನ್ನು ಮನೆಗೆ ಬರಾತನಿ. ನಿನ್ನೆರ ರಾತ್ರಿ ಹೇಳಿದ್ದೇನೆ, ಹರ್ಯಾಗ ಹೇಳೋ ಪುರ್ಸೋದಿಲ್ಲ. ನಿಮ್ಮ ಮಾವಾಗ ಹೇಳಿ, ನಿಮ್ಮ ಅತ್ತಿಗೆ ಹೇಳಿ, ನಿಮ್ಮ ಮಾಸಿಗೆ ಹೇಳಿ ಅಂತ ನಿಂತ್ರೆ ಏನು ಆಗ್ಬೇಕು ಹೇಳೋದು ಒಂದಿಟ್ಟು. ಮನೆಗೆ ಬರೋ ಪುರ್ಸೋದಿಲ್ಲ, ಇದೇ ಮಾಡತ್ತಾರ ನೋಡಿ ನೀವು ಇಬ್ಬರು ಬರಬರ್ತ ಈಗ. ಅಯ್ಯೋ ಹಂಗೆ ಮಾಡ್ತೀಯಪ್ಪ, ನಮ್ಗೇನು ಗೊತ್ತಾಗಬೇಕು ನಿಮ್ಮ ಕೆಲ್ಸದ್ದೆಲ್ಲ. ಆತು ತಗೋರಿ, ನೀವಿಬ್ಬರು ಹೋಗ್ಬರ್ರಿ. ನಾವಿಬ್ಬರು ಹೋಗ್ಬರ್ತೀವಿ ಅಂದ್ರೆ ನಾನು ಬೇಡ ಅಂತೀನಿ. ಅದನ್ನ ಅಕ್ಕಿ ಕೆಲಸ ಆಕಿ ಕೆಲಸ ಅಂತ ಹಿಂಗೆ ಯಾಕೆ ಹೇಳ್ತಿ? ಗಪ್ ಕುಂದ್ರೆ ನಿನ್ನ. ಅವೇನೋ ಕೆಲಸ ಅಂತ ಹೇಳತ್ತಾನೆ ಇಲ್ಲಿ, ನೀ ಯಾಕೆ ಕಾಪುರಿ ಮಾಡತ್ತಿದ್ದಿ? ನಾ ತೊಗೊಂಡು ಇಬ್ಬರು ಹೋಗ್ಬರ್ರಿ. ಆಕಿ ಜೋಡಿ ಆಕಿನ ಒಬ್ಬರಕೇನೋ ಕಳಿಸ್ತಿ. ಈಗ ಮದುವೆ ಆಗೈತಿ, ಹಂಗೆ ಅಡ್ಯಾಡ್ಕೊ ಕೆಲಸ ಮುಗಿಸ್ಕೊಂಡು ಒಂದು 2 ದಿನ ಟ್ರಿಪ್ ಅಡ್ಯಾಡ್ಕೊಂಬರ್ರಿ. ಎಲ್ಲರೂ ನಿಮಗೆಲ್ಲ ಅನಿಸುತ್ತೆ ಅಲ್ಲೇ. ನಾವೇನು ಬರೋದು ತಗೋ, ಮತ್ತೆ ಯಾವಾಗಾರು ಹೋರಾತು. ಬರೀ ಇದಾತು ನೋಡಿ ಮನ್ಯಾಗಿಲ್ಲಿ. ಅಂದ್ರೆ ನೆಮ್ಮದಿ ಇಲ್ದಂಗೆ ಆಗೈತಿ ಇಲ್ಲಿ. ನೋಡ್ರಿ, ನಾ ಏನು ಮಾಡೀನಿ ಹೇಳ್ರಿ? ಈಗ ನಂದು ಏನು ತಪ್ಪಾಯ್ತು ಹೇಳ್ರಿ ಇದ್ರಾಗ ನೀವರ? ಹೋಗ್ಲಿ ಗಪ್ಪಿರಿ ನೀರ, ಯಾಕೆ ತ್ರಾಸ ಮಾಡ್ಕೋತೀವಿ? ಹೋಗಿ ಬರೋರು ಬಿಡು, ಗಂಡ ಅಂತೀವ್ರ. ನಾವು ಮದುವೆ ಆದಾಗ ಹಿಂಗೆ ಮಾಡ್ಕೊಂಡಿದ್ದೀವಿ. ಈಗ ಅವರು ಅದನ್ನ ಅನುಭವಿಸ್ಬೇಕನ್ನ ಹೇಳ. ಹೋಗಿ ಬರೋರು ಬಿಡು ಆರಾಮ, ಯಾಕೆ ತ್ರಾಸ ತಗೋತಿ? ಎಲ್ಲರೂ ಹಂಗೆ ಮಾಡಕತ್ತ ನೋಡು. ನಾ ಏನು ತಪ್ಪು ಮಾಡಿದ್ದಾನೋ ಏನೋ ಯಾರಿಗೆ ಗೊತ್ತು. ನನಗೆ ಹಿಂಗಾಗತ್ತೈತಿ ಎಲ್ಲರ ಕತ್ತಿನೂ ಹಿಂಗನೋ. ಏನು ನಂದ ಜೀವನದಾಗ ಹಿಂಗಾಗಿತ್ತು, ಏನಕ್ಕಿನ್ನ ಹ್ಞೂ ಅದು ತಪ್ಪಾಗಿತ್ತು ಏನೋ ಹೆಂಗೆ ಗೊತ್ತಾಗತ್ತೆ ನನಗರ.